ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವಿವಿಧ ನಿಗಮಗಳನ್ನ ಕಳೆದ 10-15 ವರ್ಷದಲ್ಲಿ ಜಾತಿವಾರು ವಿಂಗಡಣೆ ಮಾಡಿಬಿಟ್ಟಿದ್ದೆ ಈ ಹಗರಣಗಳು ಇವತ್ತು ಉತ್ಪಾದನೆ ಆಗಲಿಕ್ಕೆ ಕಾರಣ. ಪ್ರತಿಯೊಂದು ಉಪಜಾತಿ ಹೆಸರಿನಲ್ಲಿ ನಿಗಮಗಳನ್ನ ಮಾಡೋದ್ರಿಂದ ಹಣ ಎಲ್ಲೋಗ್ತಾ ಇದೆ ಅನ್ನೋದನ್ನ ಆರ್ಥಿಕ ಇಲಾಖೆ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಮ್ಮೆ ಬಜೆಟ್ನ ಹಣನ ಬಿಡುಗಡೆ ಮಾಡಿದ ತಕ್ಷಣ, ಯಾಕಂದ್ರೆ ನಮ್ಮ ಸಮಿತಿ ಸದಸ್ಯರು ಇಲ್ಲೂ ಇದ್ದಾರೆ, ಎಲ್ಲಾ ಪಕ್ಷದವ್ರು ನಾವೆಲ್ಲ ಇದ್ದೀವಿ, ಯಾರ ಹತ್ರನೂ ಉತ್ತರ ಸಿಗ್ತಿಲ್ಲ. ಅಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿಗಳು ಕೇಳಿದ್ರು ಇಲ್ಲ, ಕಮಿಷನರ್ ಕೇಳಿದ್ರು ಇಲ್ಲ. ಯಾಕಂದ್ರೆ ಆ ನಿಗಮದ ಎಂಡಿ ಅಲ್ಲಿಗೆ ಸಪರೇಟ್ ಆಗಿ ಅಕೌಂಟ್ಸ್ ಆಫೀಸರ್ ಇದ್ದಾರೆ. ಇವರೆಲ್ಲರೂ ಕೂಡ ಸಪರೇಟ್ ಬ್ಯಾಂಕ್ ಅಕೌಂಟ್ಗಳು ಇಟ್ಕೊಂಡಿದ್ದಾರೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬ್ಯಾಂಕ್ ಅಕೌಂಟ್ ನ ವರ್ಗಾವಣೆ ಮಾಡ್ತಾನೆ ಬಂದಿದ್ದಾರೆ. ಇದು ಒಂದೇ ನಿಗಮದಲ್ಲ ನಡೆದಿರೋದು. ನೀವು ಪರಿಶೀಲನೆ ಮಾಡಿ ತೆಗೆದು ನೋಡ್ಲಿ. ಇದನ್ನ ಮುಖ್ಯಮಂತ್ರಿಗಳು ಅವರ ಉತ್ತರದಲ್ಲಿ ಬೆಳಕು ಚೆಲ್ಲಬೇಕು. ಯಾಕೆಂದ್ರೆ ಈ ಹಲವಾರು ನಿಗಮಗಳಲ್ಲಿ ಬಂದಂತಹ ವಿಚಾರಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದೊಳಗೆ ಕಳೆದ 3 ವರ್ಷದಿಂದ ನಾನು ಐ ಆಮ್ ಆನ್ ರೆಕಾರ್ಡ್, ಕಳೆದ 3 ವರ್ಷಗಳಿಂದ ಯಾವುದೇ ಒಬ್ಬ SC ST ಫಲಾನುಭವಿಗಳ ಆಯ್ಕೆ ಆಗಿರೋರಿಗೆ ಸವಲತ್ತುಗಳು ತಲುಪಿಲ್ಲ. ಐ ಆಮ್ ಆನ್ ರೆಕಾರ್ಡ್. ಬೋರ್ವೆಲ್ ಪ್ರಕರಣಗಳೆಲ್ಲವೂ ಕೂಡ ಕೋರ್ಟ್ ಅಲ್ಲಿ ಇತ್ಯರ್ಥ ಆಗಿ ಈಗ ಮೊನ್ನೆ ಈಚೆ ಬರ್ತಾ ಇದ್ದಾವೆ. ಟೆಂಡರ್ ಪ್ರಕರಣಗಳು, ಈ ಎಲ್ಲ ವಿಚಾರಗಳು ಒಂದೇ ರೀತಿ, ಎಲ್ಲಾ ನಿಗಮಗಳು ಒಂದೇ ರೀತಿಯಾದಂತಹ ನಿರ್ದಿಷ್ಟವಾದಂತಹ ಯೋಜನೆಗಳೇ ಇಟ್ಟಿದ್ದಾರೆ ಹೊರತು ಎಲ್ಲೂ ಕೂಡ ಈ ಒಂದು ಅನುದಾನವನ್ನು ಸಮರ್ಪಕವಾಗಿ ಆಯವ್ಯಯ ವರ್ಷದಲ್ಲೇ ಖರ್ಚು ಮಾಡತಕ್ಕಂತ ಜವಾಬ್ದಾರಿಯನ್ನ ಯಾವ ನಿಗಮನೂ ನಿರ್ವಹಿಸಿಲ್ಲ. PD ಅಕೌಂಟ್ ಅಲ್ಲಿ 3 ವರ್ಷದ ಹಣ ಬಿದ್ದಿತ್ತು ಎಲ್ಲ ನಿಗಮದ್ದು. ಅದನ್ನು ಇವತ್ತು ಆರ್ಥಿಕ ಇಲಾಖೆ ವಾಪಸ್ ಪಡೆದು ಮರು ಒಂದು ನಿಯೋಜನೆ ಮಾಡಿ ಕೊಡ್ತಾ ಇದ್ದಾರೆ ಎಲ್ಲ ನಿಗಮಕ್ಕೂ. ಈ ಕಾರಣಕ್ಕೋಸ್ಕರ MLAಗಳು ಯಾರ್ಯಾರು ಪಟ್ಟಿ ಕೊಟ್ಟಿದ್ರು ಯಾವುದೂ ಕೂಡ ಇವತ್ತಿನವರೆಗೂ ಜಾರಿ ಆಗೇ ಇಲ್ಲ. ಸ್ಪಷ್ಟವಾದಂತ ವಿಚಾರ ಹೇಳಬೇಕು ಅಂತಾರೆ, ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಬಂದಂತ ಹಗರಣವನ್ನ ನೀವು ಸರಿಯಾಗಿ ನಿರ್ವಹಿಸಿದ್ರೆ ಇವತ್ತು ವಾಲ್ಮೀಕಿ ನಿಗಮದ ಹಗರಣ ಬರ್ತಿರ್ಲಿಲ್ಲ. ತಾಂಡ ಅಭಿವೃದ್ಧಿ ನಿಗಮದಲ್ಲಿ ಬಂದಂತ ಹಗರಣನ ನೀವು ಸರಿಯಾಗಿ ನಿಭಾಯಿಸಿದ್ರೆ ಇವತ್ತು ವಾಲ್ಮೀಕಿ ನಿಗಮದ ಹಗರಣ ಇವತ್ತು ಬರ್ತಿರ್ಲಿಲ್ಲ. ಯಾಕೆ ಇವೆಲ್ಲ ತಪ್ಪಾಗ್ತದೆ? ಇಲ್ಲಿ ನಾವು ರಾಜಕಾರಣ ಬಿಟ್ಟು ಮಾತಾಡೋಣ. ಯಾಕಂದ್ರೆ ಕಟ್ಟಕಡೆ ವರ್ಗದ ಜನರ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಈ ಹಣ ವಿನಿಯೋಗ ಆಗ್ತಾ ಇದೆ. ಸರ್ಕಾರ ಸದೃಢವಾಗಿ ಈ ಅನುದಾನವನ್ನು ನೀಡ್ತಾ ಇದೆ. ಅದು ಯಾವುದೇ ಪಕ್ಷ ಇರಲಿ, ಆದ್ರೆ ಎಲ್ಲಿ ರೀಚ್ ಆಗ್ತಾ ಇದೆ? ಆ ಜನಕ್ಕೆ ಹೋಗಿ ತಲುಪ್ತಾ ಇದೆಯಾ? ವರ್ಷಾನುಗಟ್ಟಲೆ ಹಣ ಬ್ಯಾಂಕಲ್ಲಿ ಕೊಳಿತಾ ಇದೆ ಅಂತ ಅಂದ್ಬೇಕಾರೆ ನಮ್ಮ ಇಚ್ಛಾಶಕ್ತಿಯನ್ನು ನಾವು ಇವತ್ತು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಇವತ್ತು ದುರುಪಯೋಗದ ಪರಮಾವಧಿ ಇಷ್ಟು ನಡೀತಾ ಇರ್ಬೇಕಾದ್ರೆ ಇದು ಜಾಸ್ತಿ ಆದದ್ದು. ನಾನು ದಯವಿಟ್ಟು ಯಾರನ್ನು ಉದ್ದೇಶ ಮಾಡಿ ಪಕ್ಷ ಇಟ್ಟು ನಾನು ಮಾತಾಡ್ತಿಲ್ಲ. ಕಳೆದ 4 ವರ್ಷದಲ್ಲಿ ಇದು ಜಾಸ್ತಿ ಆಯ್ತು. ಆ 4 ವರ್ಷದಲ್ಲಿ ಜಾಸ್ತಿ ಆದದಕ್ಕೆ ಕಾರಣ ಏನಿದು? 4 ವರ್ಷದಲ್ಲಿ ಜಾಸ್ತಿ ಆದದಕ್ಕೆ ಕಾರಣ ಇವತ್ತು ಲಂಗು ಲಗಾಮಿಲ್ದೇನೆ ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮದಲ್ಲಿ ಈ ಹಗರಣ ನಡೆದಿರ್ತಕ್ಕಂಥ. ಇಲ್ಲಿ ಸರ್ಕಾರವನ್ನ ನೀವು ವಿರೋಧ ಪಕ್ಷದಲ್ಲಿ ಯಾವ ರೀತಿ ಟೀಕೆ ಮಾಡ್ತೀರೋ ಅದು ನಿಮ್ಮ ಹಕ್ಕು. ನಾನು ಅದನ್ನ ಟೀಕೆ ಮಾಡಲ್ಲ. ವಾಸ್ತವಾಂಶ ಅರ್ಥ ಮಾಡ್ಕೊಂಡು ಮಾತಾಡೋಣ. ಇದಕ್ಕಿಂತ ಜಾಸ್ತಿ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆಗಿದೆ ಅಲ್ಲ, ಅಲ್ಲಿ SC STಗಳಿಗೆ ಅನ್ಯಾಯ ಆಗಿದೆ ಅಂತ ನಿಮ್ಗೆ ಅನಿಸ್ತಿಲ್ವಾ? ಅವರು SC STಗಳಲ್ವಾ? ತಾಂಡ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆಯ್ತಲ್ಲ ಕಳೆದ 4 ವರ್ಷದಲ್ಲಿ, ಅವರು SC STಗಳಲ್ವಾ? ಇವರನ್ನು ಮಾತ್ರ SC ST ಅಂತ ಒತ್ತಿ ಹೇಳಿದ್ರಲ್ಲ, ಅದು ಬೇರೆ ಪದ ಉಪಯೋಗಿಸ್ತೀರಿ, ನಾನು ಬದಲಾಯಿಸಿ ಹೇಳ್ತಾ ಇದ್ದೀನಿ. ನಮ್ ಬೆನ್ ನಮ್ಗೆ ಕಾಣಿಸಲ್ಲ ಸ್ವಾಮಿ, ನಮ್ ಬೆನ್ ನಮ್ಗೆ ಕಾಣಿಸಲ್ಲ. ತಪ್ಪು ಎಲ್ಲಿಂದ ಪ್ರಾರಂಭ ಆಗಿದೆ ಅನ್ನೋದು ಸ್ವಲ್ಪ ನೋಡೋಣ. ನಿಮ್ಮ ಕಾಳಜಿಗೆ ನಾನು ಅತ್ಯಂತ ಕೃತಜ್ಞ. ಈ ವರ್ಗದ ಜನರ ಬಗ್ಗೆ ನೀವು ಕಾಳಜಿ ವಹಿಸಿ ಈ ಪ್ರಶ್ನೆ ಎತ್ತಿರೋದಕ್ಕೆ ನಾನು ಅತ್ಯಂತ ಮೆಚ್ಚುಗೆ ನುಡಿಗಳನ್ನ ಹೇಳ್ತೀನಿ. ಆದ್ರೆ ಅದರ ನಡುವೆ ಈ ಹಿಂದೆ ಆಗಿರ್ತಕ್ಕಂಥ ವಿಚಾರಗಳನ್ನ ಮರೆತು ಮಾತಾಡಿದ್ರೆ ತಪ್ಪಾಗತ್ತೆ. ಘೋರ ಅಪರಾಧಗಳು ನಡೆದಿದೆ. ನಿಮ್ಮ ಬಿಜಾಪುರದಲ್ಲಿ ಅಕೌಂಟ್ ಅಲ್ಲಿ ಅಕ್ರಮ ನಡೆದಿದೆ. ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಗುಲ್ಬರ್ಗಾದಲ್ಲಿ ನಡೆದಿದೆ.
ಗುಲ್ಬರ್ಗದ ಮೇಲ್ಮನೆ ಸದಸ್ಯರ ಮಗನ ಅಕೌಂಟ್ಗೆ ನೇರವಾಗಿ ಹಣ ವರ್ಗಾವಣೆ ಆಗಿದೆ. ಐ ಆಮ್ ಆನ್ ರೆಕಾರ್ಡ್. ಹೇಗೆ ನಡೆದಿದೆ ಇದೆಲ್ಲ? ಯಾರು ಇದಕ್ಕೆ ಜವಾಬ್ದಾರರು? ಇವತ್ತು ಒಂದು ವಿಚಾರಣೆ ಎತ್ತಿ ನೀವು ಮಾತಾಡಬಾರ್ದು ಅಂತ ನಾನು ಹೇಳ್ತಿಲ್ಲ. ಕ್ರೋಢೀಕೃತವಾದಂತ ಸಮಸ್ಯೆ ಹಲವಾರು ನಿಗಮಗಳಲ್ಲಿ ತುಂಬಿ ತುಳುಕ್ತಾ ಇದೆ. ನಾವು ನಮ್ಮ ಸಮಿತಿಯಲ್ಲಿ ಪ್ರಶ್ನೆ ಮಾಡಕ್ ಹೋದ್ರೆ ಯಾರನ್ನ ಮೊದಲು ಹಿಡಿಬೇಕೋ, ಯಾರನ್ನ ಮೊದಲು ತೆಗಳ್ಬೇಕೋ, ಯಾರಿಗೆ ಶಿಕ್ಷೆ ಕೊಡಿಸ್ಬೇಕೋ, ಯಾರ ವಿರುದ್ಧವಾಗಿ ನಾವು ಶಿಫಾರಸು ಮಾಡಬೇಕೋ ಅರ್ಥವೇ ಆಗದೇ ಇರೋ ಮಟ್ಟಕ್ಕಿದೆ. ನಾನು ಈ ವಿಚಾರದಲ್ಲಿ ಸದನವನ್ನ ಇವತ್ತು ತಮ್ಮೆಲ್ಲರ ಗಮನವನ್ನು ಸೆಳೀತಾ ಇರ್ತಕ್ಕಂಥದ್ದು ಇಷ್ಟೇ. ಸನ್ಮಾನ್ಯ ಅಧ್ಯಕ್ಷೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರವನ್ನ ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮಕ್ಕೆ ಸೀಮಿತಗೊಳಿಸ್ತೇನೆ. ಅವರ ಉತ್ತರದಲ್ಲಿ ಪೂರ್ಣ ಪ್ರಮಾಣದ ಎಲ್ಲ SC ST ಅಭಿವೃದ್ಧಿ ನಿಗಮಗಳು, ಅದು ಅಲೆಮಾರಿ ನಿಗಮದಿಂದನೂ ಸೇರಿ ಏನೇನು ಆರ್ಥಿಕವಾಗಿ ಅಕ್ರಮಗಳು ನಡೆದಿದ್ದಾವೆ ಅವಷ್ಟಕ್ಕೂ ಯಾರ್ಯಾರು ಜವಾಬ್ದಾರರು ಅನ್ನೋಂತ ಉನ್ನತ ಮಟ್ಟ ತನಿಖೆ ಆಗ್ಬೇಕು ಅನ್ನೋದನ್ನ ನಾನು ಆಗ್ರಹಿಸ್ತೀನಿ.